ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮಟನ್ ಸುಕ್ಕ ಮಾಡಲಿಕ್ಕೆ ಹೊರಟಿದ್ದೇನೆ. ನಾವು ಕರಾವಳಿಗರು. ಕರಾವಳಿಯಲ್ಲಿ ಹೆಚ್ಚಾಗಿ ಮೀನು ತಿನ್ನುವುದು ಅಲ್ವಾ? ಎಲ್ಲರೂ ಹೇಳ್ತಾರೆ ಮೀನಿನ ಕಣ್ಣು ತಿನ್ನುವುದರಿಂದ ನಾವು ಕರಾವಳಿಯವರು ಅಥವಾ ದಕ್ಷಿಣ ಕನ್ನಡದವರು ಭಾರಿ ಬುದ್ಧಿವಂತರಂತೆ. ಮೀನು ತಿಂದು ತಿಂದು ನಮಗೆ ಸಹ ಕೆಲವು ಸಲ ಬೋರ್ ಆಗ್ತದಲ್ಲ. ಈಗ ಸೆಕೆ ಕೂಡ ಸ್ವಲ್ಪ ಜಾಸ್ತಿ, ಮೀನು ಕೂಡ ಸ್ವಲ್ಪ ಚಪ್ಪೆ ಆಗಿದೆ ಸೆಕೆಗೆ. ಆದ್ದರಿಂದ ಇವತ್ತು ಮಟನ್ ಮಾಡುವ ಅಂತ ನಾವು ಹೊರಟಿದ್ದೇವೆ. ನಾನು ಇವತ್ತು ಮಟನ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ನಿಮಗೆ ತುಂಬ ಚಂದದಲ್ಲಿ ಸುಲಭದಲ್ಲಿ ಮಾಡುವುದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಅದಕ್ಕೆ ನೀವೊಂದು ಬಾಣಲೆ ತಗೊಳ್ಬೇಕು. ಇಷ್ಟು ಮಾಂಸ ಇಲ್ಲ ಆಯಿತಾ? ಬಾಣಲೆ ದೊಡ್ಡದು. ಯಾಕಂತ ಹೇಳಿದರೆ ದೊಡ್ಡ ಬಾಣಲೆಯಲ್ಲಿ ಅಡಿಗೆ ಮಾಡುವಾಗ ಅದು ಮಿಕ್ಸ್ ಮಾಡಲಿಕ್ಕೆ ಮಗುಚಿ ಹಾಕಲಿಕ್ಕೆಲ್ಲ ತುಂಬ ಸುಲಭ ಆಗ್ತದೆ. ಸೊ ಇವತ್ತು ನಾವು ಮಟನ್ ಸುಕ್ಕ ಮಾಡುವ ವಿಧಾನವನ್ನು ತಿಳಿಯೋಣ, ಸುಲಭವಾಗಿ ಮತ್ತು ರುಚಿ ರುಚಿಯಾಗಿ. ಬೇಕಾದ ವಸ್ತುಗಳು: ತುಪ್ಪ, ಎಣ್ಣೆ, ಬೆಳ್ಳುಳ್ಳಿ, ನೀರುಳ್ಳಿ. ಇಲ್ಲಿ ಬೆಳ್ಳುಳ್ಳಿ ಒಂದು 6-7 ಹೆಸರು ತಗೊಂಡಿದ್ದೇನೆ ನಾನು. ನೀರುಳ್ಳಿ 3, 2 ಕಾಯಿಮೆಣಸು, ಒಂದು ಸ್ವಲ್ಪ ಶುಂಠಿ ನೋಡಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ, ಮತ್ತು ಇಲ್ಲಿ 2 ಟೊಮೆಟೊ ಇದೆ, ಮತ್ತು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಉಂಟು. ಕೊನೆಗೆ ನಮಗೆ ಗಾರ್ನಿಷಿಗೆ ಬೇಕಾದದ್ದು ಕೊತ್ತಂಬರಿ ಸೊಪ್ಪು. ಇಲ್ಲಿ ನೋಡಿ ನಾನು ಮಟನನ್ನು ಆಲ್ರೆಡಿ ಬೇಯಿಸಿ ಇಟ್ಟಿದ್ದೇನೆ. ಮಟನಿನೊಟ್ಟಿಗೆ ನಿಮಗಿಲ್ಲಿ ಕಾಣ್ಬೋದು ಸ್ವಲ್ಪ ಬಟಾಟೆಗಳು ಸಹ ಕಾಣ್ತಾ ಇವೆ ಅಲ್ಲ. ಈಗ ಎಣ್ಣೆ ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಎಣ್ಣೆ, ತೆಂಗಿನೆಣ್ಣೆ. ಇದು ನಾನು ಎಲ್ಲ ಪದಾರ್ಥವನ್ನು ತೆಂಗಿನೆಣ್ಣೆಯಲ್ಲೇ ಮಾಡುವಂಥದ್ದು. ನನ್ನ ಮನೆಯಲ್ಲಿ ನಿಮಗೆ ಹುಡುಕಿದ್ರೂ ಬೇರೆ ಎಣ್ಣೆ ಸಿಗುವುದಿಲ್ಲ. ತೆಂಗಿನೆಣ್ಣೆ. ಈಗ ಸ್ವಲ್ಪ ತುಪ್ಪ ಕೂಡ ಇದು ನಾನು ಮನೆಯಲ್ಲೇ ಮಾಡುವಂಥದ್ದು. ತುಪ್ಪ ಫ್ರೆಶ್ ಶುದ್ಧ ತುಪ್ಪ ನಮ್ಮ ಮನೆಯಲ್ಲಿ ಆಗುವಂಥದ್ದು. ತಂದ ಹಾಲಿನಿಂದ ಚಂದ ತುಪ್ಪವನ್ನು ನಾನು ಮಾಡ್ತೇನೆ. ಓಕೆ, ಈಗ ಇದನ್ನು ಸ್ವಲ್ಪ ಬಿಸಿ ಆಗಲಿಕ್ಕೆ, ಎಣ್ಣೆ ಬಿಸಿ ಆದದ್ದೇ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡುವ. ಈಗ ನೋಡಿ ಎಣ್ಣೆ ಬಿಸಿ ಆಗ್ತಾ ಉಂಟು. ಸೈಡಲ್ಲಿ ನಿಮಗೆ ಗುಳ್ಳೆಗಳು ಕಾಣ್ತಾ ಇವೆ. ಈಗ ನಾನು ಇದಕ್ಕೆ ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಹಿಂಗಾಯಿತು ನೀರುಳ್ಳಿ ಒಟ್ಟಿಗೆ ನಾವು ಬೇಸೊಪ್ಪನ್ನು ಸಹ ಹಾಕೋಣ. ಬೇಸೊಪ್ಪು ಎಲ್ಲಿದೆ? ಬೇಸೊಪ್ಪು ಇಲ್ಲಿದೆ. ನೀರುಳ್ಳಿ ಮತ್ತು ಬೇಸೊಪ್ಪಿಗೆ ಚಂದ ಈಗ ಪರಿಮಳ ಬರ್ತದೆ. ಇನ್ನು ಸ್ವಲ್ಪ ಅದನ್ನು ಕಲರ್ ಚೇಂಜ್ ಆಗಲಿಕ್ಕೆ ಬಿಡುವ. ಅದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುವ ತನಕ ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕಾಗ್ತದೆ. ಎಸ್, ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಉಂಟು, ಸ್ವಲ್ಪ ಟ್ರಾನ್ಸ್ಕುಲೆಂಟ್ ಆಗ್ತಾ ಉಂಟು ನೀರುಳ್ಳಿ. ಈಗ ನಾವು ಬೆಳ್ಳುಳ್ಳಿ ನೋಡಿ ಹೀಗೆ ಅರ್ಧ ಮಾತ್ರ ಮಾಡಿದ್ದೇನೆ ನಾನು, ಅದರ ಸಿಪ್ಪೆ ತೆಗೆದು. ನಂತರ 1-2 ಕಾಯಿಮೆಣಸು ಮತ್ತು ಶುಂಠಿ, ಈ 3 ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡುವ. ಈಗ ಟೊಮೆಟೊವನ್ನು ಹಾಕುವ. ಇದನ್ನು ಹಾಕಿ ನಾನೊಂದು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತಾಯಿತು, 2-3 ನಿಮಿಷ ಬಿಟ್ಟು ಈಗ ನಾನು ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊವನ್ನು ಹಾಕಿ ನಾವು ಚೆಂದ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿ, ನಂತರ ಟೊಮೆಟೊ ಸ್ವಲ್ಪ ಕರಗಬೇಕದು. ಟೊಮೆಟೊ ನಿಜವಾಗಿ ಸಾಫ್ಟ್ ಅಲ್ಲ, ಅದು ಸ್ವಲ್ಪ ಕರಗ್ತದೆ ಬಿಸಿಗೆ. ಅಷ್ಟರ ತನಕ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಇಟ್ಟು, ಈಗ ಅದರ ಈ ಬಾಣಲೆಯ ಮುಚ್ಚಳವನ್ನು ಮುಚ್ಚಿಡುವ. ಆಗ ಇದೆಲ್ಲ ತುಂಬ ಬೇಗ ಸಾಫ್ಟ್ ಆಗ್ತದೆ. ಈಗ ನಾನು ಬಾಣಲೆಯನ್ನು ಓಪನ್ ಮಾಡ್ತಾ ಇದ್ದೇನೆ. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಾಗೆ ಕಾಣ್ತಾ ಉಂಟು ನನಗೆ. ತುಂಬ ಚಂದದಲ್ಲಿ ನೋಡಿ ಎಣ್ಣೆಲ್ಲ ಸೈಡಲ್ಲಿ ಬಿಟ್ಟು ಬಂದಿದೆ. ಚಂದ ಮಿಕ್ಸ್ ಆಗಿ ಒಂದು ಒಳ್ಳೆಯ ರೋಮ, ಭಾರಿ ಚಂದ ಪರಿಮಳ ಬರ್ತಾ ಉಂಟು. ಈಗಲೇ ಇಷ್ಟು ಪರಿಮಳ ಬರುವಾಗ ಇನ್ನು ಮಟನ್ ಹಾಕಿದ ಮೇಲೆ ಹೇಗೋ ವಾವ್! ಈಗ ಇಷ್ಟು ಆದದ್ದೇ ನಾವಿದಕ್ಕೆ ಬಾಫಾತ್ ಪೌಡರನ್ನು ಹಾಕುವಂಥದ್ದು. ಬಾಫಾತ್ ಪೌಡರ್ ನಿಮಗೆ ಮಂಗಳೂರಿನಲ್ಲಿ ಎಲ್ಲ ಶಾಪುಗಳಲ್ಲಿ ಸಿಗ್ತದೆ. ಈಗ ನಾವು ಹೆಚ್ಚಾಗಿ 1 kg ಆದರೆ 3 ಸ್ಪೂನ್ ಬಾಫಾತ್ ಪೌಡರನ್ನು ಹಾಕುವಂಥದ್ದು. 3 ಸ್ಪೂನ್, ಇದು ಸಣ್ಣ ಸ್ಪೂನು, ಇಲ್ಲಿ ನೋಡಿ ನನ್ನ ಕೈಯಲ್ಲಿರುವಂಥದ್ದು. ಸೊ ಅದರಿಂದ ನಾನೊಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ. ದೊಡ್ಡ ಸ್ಪೂನಿನಲ್ಲಿ ಆದರೆ 3 ಸ್ಪೂನು ಸಾಕಾಗ್ತದೆ ಕರೆಕ್ಟಾಗಿ. ಚಂದದಲ್ಲಿ ಇದನ್ನು ಮಿಕ್ಸ್ ಮಾಡುವ. ಮಿಕ್ಸ್ ಆಗ್ತಾ ಉಂಟು. ಚಂದ ಕಲರ್ ಕೂಡ ಇದರಿಂದ ಬಿಡ್ತಾ ಉಂಟು. ಇದೇ ಟೈಮಲ್ಲಿ ನಾವು ಉಪ್ಪು ಕೂಡ ಹಾಕುವಂಥದ್ದು. ನಾನು ಮಟನನ್ನು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿದ ಕಾರಣ ಈಗ ನಾನು ಉಪ್ಪು
ಸಣ್ಣ ಸ್ಪೂನಲ್ಲಿ ನಾನು 1 ಸ್ಪೂನು 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇಲ್ಲಿ. ಯಾಕಂತ ಹೇಳಿದರೆ ಆಲ್ರೆಡಿ ನಾನು ಇದಕ್ಕೆ ಉಪ್ಪು ಹಾಕಿದ್ದೇನೆ. ಮಾಂಸವನ್ನು ನಾನು ಬೇಯಿಸಲಿಕ್ಕೆ ಇಡುವಾಗ ಉಪ್ಪನ್ನು ಹಾಕಿದ್ದೇನೆ. ಆದ್ದರಿಂದ ಈಗ ತುಂಬ ಉಪ್ಪನ್ನು ನಾನು ಹಾಕೋದಿಲ್ಲ. ಮತ್ತು ಬೇಕಂತಾದರೆ ನೋಡಿ, ಟೇಸ್ಟ್ ನೋಡಿ ಮತ್ತೆ ನಾವು ಲಾಸ್ಟಿಗೆ ಒಮ್ಮೆ ಹಾಕುವ. ಈಗ ನಾವು ತೆಂಗಿನ ತುರಿಯನ್ನು ಇಟ್ಟದ್ದು ನೋಡಿ, ಈಗ ಅದನ್ನು ಮಿಕ್ಸ್ ಮಾಡುವಂಥದ್ದು. ಯಾಕಂದರೆ ನಾವು ಮಾಡುವಂಥದ್ದು ಇದು ಸುಕ್ಕ. ನಾವು ಸುಕ್ಕ ಮಾಡುವಾಗ ಯಾವಾಗಲೂ ತೆಂಗಿನಕಾಯಿಯನ್ನು ಹಾಕಿಯೇ ಹಾಕ್ತೇವೆ. ನೀವು ಚಿಲ್ಲಿ ಮಾಡುವಾಗಾದರೆ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡ್ಬೋದು. ಆದರೆ ತೆಂಗಿನಕಾಯಿಯನ್ನು ಒಂದು ಅವಾಯ್ಡ್ ಮಾಡಿದರೆ ಆಯಿತು, ಆಗ ನಿಮಗೆ ಅದು ಚಿಲ್ಲಿ ಆಗ್ತದೆ. ಈಗ ಇದು ನಾವು ಮಟನ್ ಸುಕ್ಕ ಮಾಡ್ತಾ ಇದ್ದೇವೆ. ಆದ್ದರಿಂದ ಇದು ಸುಕ್ಕಕ್ಕೆ ತೆಂಗಿನಕಾಯಿಯನ್ನು ಚೆಂದ ಮಿಕ್ಸ್ ಮಾಡುವಂಥದ್ದು. 1-2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ತೆಂಗಿನಕಾಯಿ ಕೂಡ ತುಂಬ ಸಾಫ್ಟ್ ಆದ ಕಾರಣ ಅದು ಬೇಯಲಿಕ್ಕೆ ಜಾಸ್ತಿ ಟೈಮ್ ಬೇಡ. ಈಗ ಆಲ್ರೆಡಿ ನಮ್ಮ 90% ಅಷ್ಟು ಎಲ್ಲ ಬೆಂದಾಗಿದೆ. ಚಂದ ಬೆಂದಿದೆ. ಈಗ ಇಲ್ಲಿ ನೋಡಿ, ಇದು ಚಂದ ಮಿಕ್ಸ್ ಆಗಿದೆ. ಸೈಡಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಉಂಟು. ಈಗ ನಾವು ಇದಕ್ಕೆ ಬೇಯಿಸಿದ ಮಾಂಸವನ್ನು ಹಾಕುವಂಥದ್ದು. ಮಾಂಸದಲ್ಲಿ ನೀರು ಇದ್ದ ಕಾರಣ ಅದಕ್ಕೆ ನಾನು ಬೇಯಿಸುವಾಗ ಕೂಡ ನೀರು ಹಾಕಿರಲಿಲ್ಲ. ಅದನ್ನು ನಾನು ಕುಕ್ಕರಲ್ಲಿ ಇಡುವಾಗ ಸಹ ನಾವು ನೀರು ಹಾಕಬೇಕಂತೇಳಿ ಇಲ್ಲ. ಯಾಕಂತ ಹೇಳಿದರೆ ಮಾಂಸದಲ್ಲಿ ನೀರು ಬಂದೇ ಬರ್ತದೆ. ಅದರಿಂದ ಚಂದದಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಬಟಾಟೆ ಮಾಂಸ ಎಲ್ಲ ಚಂದದಲ್ಲಿ ಮಿಕ್ಸ್ ಆಗ್ತಾ ಉಂಟು. ಇನ್ನು ಸ್ವಲ್ಪ ಹೊತ್ತು ನಾವಿದನ್ನು ಹೀಗೆ ಬಿಡುವ. 5 ನಿಮಿಷ ಮುಚ್ಚಿ ನಾವಿದನ್ನು ಮಿಕ್ಸ್ ಆಗಲಿಕ್ಕೆ ಬಿಡುವ. ಯಾಕಂತ ಹೇಳಿದರೆ ಇದರಲ್ಲಿರುವ ಎಲ್ಲ ಸತ್ವಗಳನ್ನು ಏನೆಲ್ಲ ಮಸಾಲೆಯಲ್ಲಿ ಇತ್ತಲ್ಲ ಅದು ಎಲ್ಲ ಈಗ ಮಾಂಸ ಎಳಿಬೇಕು. ನಾವು ಮಾಂಸವನ್ನು ಖಾಲಿ ಉಪ್ಪಲ್ಲಿ ಮಾತ್ರ ಬೇಯಿಸಿದ್ದೇವಲ್ಲ. ಈಗ ಮಾಂಸ ಕೂಡ ಟೇಸ್ಟಿ ಆಗಲಿಕ್ಕೆ ನಾವೊಂದು 5ರಿಂದ 7 ನಿಮಿಷಗಳಷ್ಟು ಕಾಲ ಇದನ್ನು ಚಂದ ಕುದಿಯಲ್ಲಿ ಫುಲ್ ಸಿಮ್ಮಲ್ಲಿ ಬೇಡ, ಬೆಂಕಿ ಫುಲ್ ಇರಲಿ, ಅದರಲ್ಲಿ ಈಗ ನಾವು ಬೇಯಿಸುವ. ಈಗ 5ರಿಂದ 7 ನಿಮಿಷ ಆಗಿದೆ. 7 ನಿಮಿಷ ಆಯ್ತು. ಈಗ ನಾವಿದನ್ನು ನೋಡುವ. ಚೆಂದಾಗಿದೆ. ಚಂದ ಸುಕ್ಕ ಭಾರಿ ಚಂದ ಕಾಣ್ತಾ ಉಂಟು. ಪರಿಮಳ ಕೂಡ ಭಾರಿ ಚಂದ ಬರ್ತಾ ಉಂಟು. ಈಗ ನಾವಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಿಂಪಡಿಸುವ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೆ. ಚಂದದಲ್ಲಿ ಮೇಲ್ಗಡೆಯಿಂದ ಇದನ್ನು ಸಿಂಪಡಿಸ್ತಾ ಇದ್ದೇನೆ. ನಮ್ಮ ರುಚಿಯಾದ ಪರಿಮಳ ಭರಿತವಾದ ಮಟನ್ ಸುಕ್ಕ ರೆಡಿ.